ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ನಾಳೆನೇ ಕ್ರಿಸ್ಮಸ್ ಆಗಿರೋದ್ರಿಂದ ನಾವು ಮನೇಲೆಲ್ಲ ಏನೆಲ್ಲ ಸ್ವೀಟ್ ಮಾಡ್ಬೋದು ಮತ್ತು ಮಕ್ಕಳಿಗೆ ಏನೆಲ್ಲ ಇಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಕ್ರಿಸ್ಮಸ್ ಅಂತಂದರೆ ನೆನಪಾಗೋದೇನು? ಕೇಕ್. ಈ ಕೇಕ್ನ ನಾವು ಆಚೆಯಿಂದ ತಂದು ಕೊಡೋದಕ್ಕೆ ಭಯ ಆಗುತ್ತೆ. ಅದರಲ್ಲೂ ಈಗಿನ ದಿನಗಳಲ್ಲಂತೂ ಆಚೆ ಫುಡ್ ಅಂತಂದ್ರೇ ಭಯ ಆಗುತ್ತೆ. ಬಟ್ ಅಟ್ರ್ಯಾಕ್ಷನ್ ಆಗೋದು ನಾವು ಮೊದಲು ಅದೇ ಫುಡ್ಗೋಸ್ಕರನೇ. ಸೊ ಹೀಗಿದ್ದಾಗ ನಾವೇನು ಮಾಡ್ಬೋದು, ಮನೇಲೇ ನಮಗಾದಷ್ಟು ಎಲ್ಲ ಐಟಮ್ಸು ತಂದು ಅದರಲ್ಲಿ ಬೆಸ್ಟ್ ಯಾವುದು ಅಂತೇಳಿ ಸರ್ಚ್ ಮಾಡಿ ಮನೇಲೇ ಹೇಗೆಲ್ಲ ಮಾಡಿ ತಿನ್ಬೋದು ಅಂಥೇಳಿ ನಾನು ಇಲ್ಲಿ ಕೆಲವೊಂದು ಕೇಕ್ಗಳಲ್ಲಿ ಸೆಲೆಕ್ಟ್ ಮಾಡಿ, ಅದರಲ್ಲೂ ಪುಡ್ಡಿಂಗ್ ಕೇಕ್ ಆಗಿರ್ಬೋದು ಇದನ್ನು ಸೆಲೆಕ್ಟ್ ಮಾಡಿ, ಅಂದರೆ ನನಗೆ ಯಾವುದು ಗೊತ್ತು ಸಿಂಪಲ್ಲಾಗೇ ನಾವು ಮನೇಲಿ ಮಕ್ಕಳಿಗೆ ಯಾವ ರೀತಿ ಮಾಡಿಕೊಡ್ಬೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದು ಕಾಯಿಸಿಟ್ಕೊಂಡಿದ್ದೀನಿ. ಹಾಗೆಯೇ ನೋಡ್ಬೋದು, ನನಗೆ ಕೇಕ್ ಪುಡ್ಡಿಂಗ್ ಮಾಡೋಕ್ಕೋಸ್ಕರ ಬ್ರೌನ್ ಕೇಕು, ವಾಲ್ನಟ್ಟು, ಬಟರು ಮತ್ತು ಬ್ರೆಡ್ಡು ಹಾಗೆಯೇ ಕಸ್ಟರ್ಡ್ ಪೌಡ್ರು ಇಷ್ಟನ್ನು ನಾನು ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಿಂಪಲಾಗೇ ಹೆಲ್ತಿಯಾಗಿ ತಿನ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಮಕ್ಳಿಗೂ ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂಥೇಳಿ ಈ ವಿಡಿಯೋನ ನಾನು ನಿಮಗಾಗಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಈವ್ನಿಂಗ್ ಬಂದಾಗ ಸರ್ಪ್ರೈಸಾಗಿ ನಾವು ಈ ಸ್ವೀಟ್ನ ಕೇಕ್ ಪುಡ್ಡಿಂಗ್ನ ಕೊಡೋದ್ರಿಂದ ಮಕ್ಕಳಲ್ಲಿ ನಾವು ಖುಷಿನ ಖಂಡಿತವಾಗ್ಲೂ ನೋಡ್ಬೋದು. ಫ್ರೆಂಡ್ಸ್, ಈಗ ನಾನು 4 ಪೀಸಷ್ಟು ಬ್ರೆಡ್ ತೊಗೊಂಡು ಅದನ್ನು ಚಿಕ್ಕದಾಗಿ ಸ್ಕ್ವೇರ್ ಟೈಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂತಂದರೆ ಹಾಗೆಯೇ ನೀವು ಕೈಯಲ್ಲಿ ಇದು ಪೀಸ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಬಟ್ ಏನಂತಂದರೆ ತುಂಬ ಚಿಕ್ಕದಾಗಿದ್ದಾಗ ನಮಗೆ ಎಲ್ಲಿ ಬ್ರೆಡ್ ಪೀಸ್ ಇದೆ ಅನ್ನೋದು ಗೊತ್ತಾಗಲ್ಲ. ಕಂಪ್ಲೀಟಾಗಿ ನಮಗೆ ಕೇಕ್ ಹೇಗಿರುತ್ತೆ ಹಾಗೇ ಇರುತ್ತೆ. ಸೊ ಅದರಿಂದ ನಾನು ಇದನ್ನು ಸ್ಕ್ವೇರ್ ಟೈಪಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ನೋಡ್ಬೋದು ಇವಾಗ. ಹಾಗೆಯೇ ಇದನ್ನು ರೆಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಜೊತೆಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಅದು ಯಾಕಂದರೆ ನಾವು ಇದು ರೆಡಿ ಆಗೋಷ್ಟರಲ್ಲೇ ಅದು ಕಂಪ್ಲೀಟಾಗಿ ಕೂಲಾಗಿರಬೇಕು. ಇಲ್ಲಿ ಬ್ರೌನ್ ಕೇಕ್ ಅಂತೇಳಿ ನಾನು ತೊಗೊಂಡಿದ್ದೀನಿ, ಬ್ರೌನ್ ಚಾಕ್ಲೇಟ್ ಅಂತೇಳಿ ತೊಗೊಂಡಿದ್ದೀನಿ. ನಿಮಗೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅದನ್ನು ನೋಡಿಕೊಂಡು ನೀವು ಚಾಕ್ಲೇಟ್ ತೊಗೊಬೋದು. ನಾನು ಇಲ್ಲಿ ಇಬ್ಬರಿಗಾಗುವಷ್ಟು, 2ರಿಂದ 3 ಜನಕ್ಕೆ ಆಗುವಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ 3 ಪೀಸ್ ಅಷ್ಟು ತೊಗೊಂಡಿದ್ದೀನಿ. 3 ಚಾಕ್ಲೇಟ್ ತೊಗೊಂಡಿದ್ದೀನಿ. ಹಾಗೆಯೇ ವಾಲ್ನಟ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಕೇಕ್ ಪುಡ್ಡಿಂಗೋಸ್ಕರ. ನೀವೇನಾದರೂ ಬಾದಾಮು, ಡ್ರೈ ಫ್ರೂಟ್ಸ್, ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಇಷ್ಟಪಡ್ತೀನಿ ಅಂದ್ರೂ ಸಹ ನೀವು ಹಾಕ್ಕೊಬೋದು. ಬಟ್ ಇಲ್ಲಿ ನಾನು ವಾಲ್ನಟ್ ಕೊಡ್ತಾಯಿದ್ದೀನಿ, ಯಾಕಂದರೆ ವಾಲ್ನಟ್ ತುಂಬಾ ಒಳ್ಳೆಯದು. ಮಕ್ಳಿಗೆ ಹಾಗೆ ಕೊಟ್ಟರೆ ಇದನ್ನು ತಿನ್ನಲ್ಲ. ಅಟ್ಲೀಸ್ಟ್ ಕೇಕಲ್ಲಿ ನಾವು ಈ ರೀತಿಲಿ ಮಿಕ್ಸ್ ಮಾಡಿ ಕೊಟ್ಟಾಗ ಮಕ್ಕಳಿಗೆ ತಿನ್ನೋದಕ್ಕೆ ಒಂದು ಅವಕಾಶ ಇರುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಅದರ ಟೇಸ್ಟು ನಮಗೆ ಗೊತ್ತಾಗಲ್ಲ. ಆದ್ದರಿಂದ ನಾನು ಇಲ್ಲಿ ವಾಲ್ನಟ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ವಾಲ್ನಟ್ ಮಕ್ಕಳಿಗೆ ಕೊಡಬೇಕು ಅನ್ನೋದು ಇಷ್ಟ ಇದ್ದರೆ ದಯವಿಟ್ಟು ವಾಲ್ನಟ್ಟೇ ಕೊಡಿ, ಬಟ್ ತುಂಬಾ ಒಳ್ಳೆಯದು. ಹಾಗೆಯೇ ನನಗೆ ಅದನ್ನು ನಾನು ಕಂಪ್ಲೀಟಾಗಿ ರೆಡಿ ಆದಮೇಲೆ ಹಾಲು ತಣ್ಣಗಾದಮೇಲೆ ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಲು ತಣ್ಣಗಾದಮೇಲೆ ಕಸ್ಟರ್ಡ್ ಪೌಡ್ರು 1ರಿಂದ 1.5 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಇಟ್ಕೊಂಡಿದ್ದೀನಿ. ಹಾಗೆಯೇ ಹಾಲು ನೋಡ್ಬೋದು, ಹಾಲು ಕಾಯ್ತಾ ಇದೆ. ಆಗಿದ್ದಾಗ ನಾನು ಏನು ಕಸ್ಟರ್ಡ್ ಪೌಡ್ರ್ ಇತ್ತೋ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು ಥಿಕ್ನೆಸ್ ಬರಲಿ ಅಂಥೇಳಿ ಕಲಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೋದು. ನಿಮಗೆ ಜಾಸ್ತಿ ತಿಕ್ಕಾಗಿ ಬೇಡ, ನೀರಾಗೆ ಬೇಕು ಅನ್ನೋದಾದ್ರೂ ಬೇಗ ಅದನ್ನು ಇಳಿಸ್ಕೊಂಬಿಡಿ. ಹಾಗೆಯೇ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಏಕಂತಂದರೆ ನಾನಿಲ್ಲಿ ಇದು ಕಸ್ಟರ್ಡ್ಗೆ ನಾನು ಶುಗರ್ ಜಾಸ್ತಿ ಆ್ಯಡ್ ಮಾಡಿಲ್ಲ. ಯಾಕಂತಂದರೆ ನಾವಿಲ್ಲಿ ಆಲ್ರೆಡಿ ಬ್ರೌನ್ ಚಾಕ್ಲೇಟು ತುಂಬಾ ಯೂಸ್ ಮಾಡಿರೋದ್ರಿಂದ ಹೆವಿ ಸ್ವೀಟ್ನೆಸ್ ಆಗೋಗ್ಬಿಡುತ್ತೆ. ಆದ್ದರಿಂದ ನಾನು ಇಲ್ಲಿ ಸ್ವಲ್ಪನೇ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈಗ ನಾನು ಇದನ್ನು ಸ್ಟವ್ ಟರ್ನ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೋಡ್ಬೋದು, ಇಲ್ಲಿ ನಾನು ಒಂದು ಬಾಣಲಿಲಿ 100 ಗ್ರಾಮ್ ಅಷ್ಟು ಬಟರ್ನ ತೊಗೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ 3 ಜನಕ್ಕೆ ಮಾಡೋದ್ರಿಂದ ನಾನು ಇಲ್ಲಿ 100 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದನ್ನು ನೋಡಿಕೊಂಡು ಬಟರ್ ತೊಗೊಬೋದು, ಇಲ್ಲಾಂತಂದರೆ ಚಾಕ್ಲೇಟು ಮತ್ತು ಬ್ರೆಡ್ ಸ್ಲೈಸು, ಇದನ್ನು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಮಾಡ್ಕೊಬೋದು. ಇಲ್ಲಿ ನಾನು ತೋರಿಸ್ತಾ ಇರೋದು ಜಸ್ಟ್ 3 ಜನಕ್ಕೆ ಆಗುವಷ್ಟು ತೋರಿಸ್ತಾ ಇದ್ದೀನಿ. ಬಟರ್ ನೋಡ್ಬೋದು. ಈಗ ನಾನು ಇದನ್ನು ಕಂಪ್ಲೀಟಾಗಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಮೆಲ್ಟ್ ಆಗಲಿ.
ಕ್ರಿಸ್ಮಸ್ ಆಗಿರೋದ್ರಿಂದ ಮಕ್ಕಳು ಇವಾಗ ಹೆಂಗಿದ್ರು ಸ್ಕೂಲಲ್ಲೂ ತುಂಬ ಸೆಲೆಬ್ರೇಷನ್ ಇರುತ್ತೆ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ನಾಳೆಯಿಂದ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿದ್ದಾಗ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರಬಹುದು. ಅದರಲ್ಲೂ ಸ್ವೀಟ್ಸು ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಅದರಲ್ಲೂ ಇವಾಗ ಅಟ್ರಾಕ್ಷನ್ ಆಗೋದೇ ಕೇಕು. ಸೊ ಅದರಿಂದ ಇದನ್ನು ನಾವು ಮನೇಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂತೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಯೂಸ್ ಆಗುತ್ತೆ. ಮಕ್ಕಳು ಮತ್ತು ಸರ್ಪ್ರೈಸಾಗಿ ನೀವು ಕೊಟ್ಟಾಗ ಅವರಲ್ಲಿರೋ ಖುಷಿನ ನಾವು ನೋಡ್ಬೋದು. ಇನ್ನು ನ್ಯೂ ಇಯರ್ ಅಂತ ಬಂದಾಗಲೂ ಅಷ್ಟೇ ನಾವು ಕೇಕ್ ಅಂತಲೇ ಮಾಡ್ಕೋಬೇಕಾಗುತ್ತೆ. ಹೆಲ್ದಿ ಕೇಕ್ ಬೇಕು ಅಂತ ನಾವೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಎಲ್ಲ ಮದರ್ಸು ಇದನ್ನು ಟ್ರೈ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಇದು ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಕೋಬೋದು. ಯಾಕೆಂದರೆ ಮನೇಲೇ ಮಾಡೋದ್ರಿಂದ ಓಲ್ಡ್ ಸ್ಟಾಕ್ ಯಾವುದೂ ಇಲ್ಲದೇ ಮತ್ತು ನೀವು ಬ್ರೆಡ್ ತೊಗೊಂಬರ್ಬೇಕಾದ್ರೂ ಅಷ್ಟೇ ಅದರದ್ದು ಡೇಟ್ ಎಲ್ಲ ನೋಡಿಕೊಂಡು ಇದನ್ನು 2 ದಿವಸ ಸ್ಟೋರ್ ಮಾಡಿಟ್ಕೊಬೋದು. ಎಕ್ಸ್ಪೈರಿ ಡೇಟ್ನ ನೋಡ್ಕೊಳ್ಳಿ. ಯಾವುದೇ ಒಂದು ತಂದ್ರೂ ಎಕ್ಸ್ಪೈರಿ ಡೇಟ್ ನೋಡಿ ತೊಗೊಂಡು ಮಾಡ್ಕೊಳ್ಳಿ. ಈಗ ನಂದು ಬಟರ್ ಕ್ಲೀನಾಗಿ ಕಂಪ್ಲೀಟ್ ಆಗಿದೆ, ಮೆಲ್ಟ್ ಆಗಿದೆ. ಸೊ ಆ ಟೈಮಲ್ಲಿ ನಾನೇನು ಮಾಡ್ತಿದ್ದೀನಿ, ಈಗ ಏನು ಬ್ರೌನ್ ಚಾಕ್ಲೇಟ್ ಏನಿದೆಯೋ ಅದನ್ನು ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಬಟರ್ ಒಳಗಡೆ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಅದು ಕ್ಲೀನಾಗಿ ಕಂಪ್ಲೀಟಾಗಿ ಮೆಲ್ಟ್ ಆಗಲಿ. ನೋಡ್ಬೋದು ಇವಾಗ ಕಂಪ್ಲೀಟಾಗಿ ಅದು ಮೆಲ್ಟ್ ಆಗ್ತಿದೆ. ಜಾಸ್ತಿ ಕುದಿಸ್ಕೊಂಬಿಟ್ರೆ ಅದು ತುಪ್ಪದ ಕೊಳ್ತೋಗ್ಬಿಡುತ್ತೆ ಅದು ಬಟರು. ಸೊ ಅದರಿಂದ ನಾವು ಅದನ್ನು ಜಸ್ಟ್ ಮೆಲ್ಟ್ ಆಗೋವರೆಗೂ ಅಷ್ಟೇ ಇದು ಮಾಡ್ಕೊಬೇಕು. ಅದು ಮೆಲ್ಟ್ ಆಗ್ತಾ ಇದ್ದಂಗೆ ನಾವು ಬ್ರೌನ್ ಚಾಕ್ಲೇಟ್ ಏನಿದೆಯೋ ಅದನ್ನು ಹಾಕ್ಕೊಂಡು ಅದನ್ನು ಸಹ ಮೆಲ್ಟ್ ಆಗೋವರೆಗೂ ನೋಡಿಕೊಂಡು, ಈಗ ವಾಲ್ನಟ್ಸ್ ಏನಿದೆಯೋ ಆ ವಾಲ್ನಟ್ಸ್ನ ನಾನು ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಮಕ್ಕಳು ಹೆಚ್ಚಿಗೆ ಇಷ್ಟಪಟ್ಟು ತಿಂತೀನಿ ಅಂತಂದರೆ ವಾಲ್ನಟ್ಸು ಎಕ್ಸ್ಟ್ರಾ ಬೇಕಂದ್ರೂ ಹಾಕ್ಕೋಬೋದು ನೀವು. ನಾನು ಇಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಚಾಕ್ಲೇಟ್ ಜೊತೆಗೆ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಆಗ್ತಾ ಇದ್ದಂಗೆ ನಾವು ಏನು ಇವಾಗ ಇದು ಕಂಪ್ಲೀಟಾಗಿ ಇದು ಕೂಲ್ ಆಗಿದೆ. ಈಗ ನಾನು 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನಿಮಗೆ ಹಾಲು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಏಕೆಂದರೆ ಅದು ಹಾಲು ಆಗಿಬಿಟ್ರೆ ಮತ್ತು ನಮಗೆ ಅದು ಥಿಕ್ನೆಸ್ ಬರೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಏನಾದರೂ ಹಾಲು ಜಾಸ್ತಿ ಆಯಿತು ಅನ್ನೋದಾದರೆ ಆವಾಗ ನೀವು ಬ್ರೆಡ್ನ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಬ್ರೆಡ್ನ ಎಕ್ಸ್ಟ್ರಾ ಹಾಕ್ಕೊಳೋದ್ರಿಂದ ಆ ಥಿಕ್ನೆಸ್ಸು ಮತ್ತು ನಮ್ಗೆ ಆ ಥಿಕ್ನೆಸ್ ಬರುತ್ತೆ. ಈಗ ನಾನು ಏನು ಮಾಡಿದೆ, ಇಲ್ಲಿ ಬ್ರೆಡ್ ವಾಲ್ನಟ್ಗೆ ಹಾಲು ಹಾಕ್ಕೊಂಡಿದ್ದೀನಲ್ಲ, ಹಾಗೆಯೇ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿರೋ ಚಾಕ್ಲೇಟ್ಸ್ ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ತೊಗೊಳ್ಳಿ, ವೇಸ್ಟ್ ಮಾಡೋದು ಬೇಡ. ಅದು ಕಂಪ್ಲೀಟಾಗಿ ಮಿಕ್ಸ್ ಆಗೋ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ನಾನು ಯಾವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಹೀಗೆ ಚಾಕ್ಲೇಟು, ಬಟರು, ವಾಲ್ನಟ್ಟು, ಹಾಲು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಆಗಿದೆ. ಈಗ ನಾನು ಏನು ಬ್ರೆಡ್ನ ಪೀಸ್ ಮಾಡಿಟ್ಕೊಂಡಿದ್ನೋ ಆ ಬ್ರೆಡ್ ಪೀಸ್ನ ನಾನೀಗ ಇದು ಕಂಪ್ಲೀಟಾಗಿ ಕೂಲಾಗಿದೆಯಲ್ವ, ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇವಾಗ ಈ ಅದಕ್ಕೆ ಬಂದಿದೆ. ನಾನು ಬ್ರೆಡ್ಡೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಅದಕ್ಕೆ ಬಂದಿದೆ. ಬ್ರೆಡ್ಡೆಲ್ಲ ಹಾಕಿದ್ಮೇಲೆ ಅದು ಥಿಕ್ನೆಸ್ ಬಂದಿದೆ. ನೀವು ಬೇಕಂತಂದರೆ ಡ್ರೈ ಫ್ರೂಟ್ಸು ಸಹ ಇದಕ್ಕೆ ಹಾಕ್ಕೊಬೋದು. ಈಗ ನಾನು ಇದನ್ನು ಏನಪ್ಪ ಅಂತಂದರೆ, ಇಲ್ಲಿ ನಂದು 2 ಮಗ್ ಇದೆಯಲ್ಲ, ಆ ಮಗ್ಗಿಗೆ ಆಲ್ರೆಡಿ ನಾನು ತುಪ್ಪನ ಕ್ಲೀನಾಗಿ ಕಂಪ್ಲೀಟಾಗಿ ಗ್ಲಾಸ್ಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ಇದನ್ನು ನೀವೊಂದು ಬೌಲ್ಗಾಗಿರ್ಬೋದು, ಒಂದು ಪ್ಲೇಟ್ಗಾಗಿರ್ಬೋದು ಸರ್ವ್ ಮಾಡಬೇಕಾದ್ರೆ ಹಾಕಿಟ್ಕೋಬೇಕಾದ್ರೆ ತುಪ್ಪ ಈ ಥರ ಕ್ಲೀನಾಗಿ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ನಾವು ಇದೇನು ಬ್ಯಾಟರ್ ಮಾಡಿದ್ದೀವಲ್ಲ, ಈ ಬ್ಯಾಟರ್ನ ನಾವು ಕಂಪ್ಲೀಟಾಗಿ ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಯಾವ ಬೌಲಲ್ಲಿ ಬೇಕು, ಯಾವ ಪ್ಲೇಟಲ್ಲಿ ಬೇಕು ಅದನ್ನು ನೀವು ಶೇಪಾಗಿ ನಾವು ಡಿಸೈನಾಗಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಆ ಥರ ಕ್ರಿಯೇಟಿವ್ ಆಗಿ ಡಿಸೈನಾಗಿ ಮಾಡಿಕೊಡ್ಬೇಕು ಅನ್ನೋದಾದರೆ ನಿಮ್ಮ ಮನೆಗಳಲ್ಲೂ ಇರುತ್ತಲ್ಲ, ಅದರಲ್ಲೇ ಹಾಕಿ ತುಪ್ಪ ಹಾಕಿ ಕಂಪ್ಲೀಟಾಗಿ ತುಂಬಿಟ್ಕೋಬೋದು, ಅಂದರೆ ಫಿಲ್ ಮಾಡಿಟ್ಕೊಬೋದು. ಈಗ ನಾನು ಇಲ್ಲಿ 2 ಮಗ್ ಇತ್ತಲ್ಲ, ಆ ಮಗ್ ಒಳಗಡೆ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಏನು ಉಳಿದಿತ್ತು ಅದು ಬ್ಯಾಟರ್, ಅದು ಬಂದು ನಾನು ಒಂದು ಬೌಲಲ್ಲೇ ಹಾಕಿ ಇಟ್ಕೊತಾ ಇದ್ದೀನಿ.
ಇದನ್ನು ನೀವು ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಈವನ್ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಟ್ಯಾಪ್ ಮಾಡಿ ಅದು ಕಂಪ್ಲೀಟಾಗಿ ಒಳಗಡೆ ಹೋಗಿ ಕೂತ್ಕೊಳುತ್ತೆ. ಆಗ ನಮಗೆ ಆ ಶೇಪು ಏನು ಶೇಪ್ ಇರುತ್ತಲ್ಲ ಆ ಶೇಪ್ ಕ್ಲೀನಾಗಿ ನಮ್ಗೆ ಕಂಪ್ಲೀಟಾಗಿ ಬರುತ್ತೆ. ಈಗ ನಾನು ಇದನ್ನು 1 ಅವರ್ ರೆಫ್ರಿಜರೇಟರಲ್ಲಿ ಇಡ್ತೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ರೆ ನಮಗೆ ಅದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಾಟಾಗಿ ತಿಂದರೆ ಚೆನ್ನಾಗಿರಲ್ಲ. ಈಗ ನಾನು ಆಫ್ಟರ್ 1 ಅವರ್ ಇದನ್ನು ರೆಫ್ರಿಜರೇಟರಿಂದ ತೆಗ್ದಿದ್ದೀನಿ, ನೋಡ್ಬೋದು. ಒಂದು ಸ್ಪೂನ್ ಆಗಿರ್ಬೋದು, ಒಂದು ಚಾಕು ಆಗಿರ್ಬೋದು, ಅದರಲ್ಲಿ ಕ್ಲೀನಾಗಿ ಸೈಡಲ್ಲೆಲ್ಲ ಕ್ಲೀನಾಗಿ ಟರ್ನ್ ಮಾಡ್ಕೊಳ್ಳಿ. ಲೈಕ್ ಯಾವ ಥರ ಅಂತಂದರೆ, ಈಗ ನಾನು ಅಲ್ಲಿ ಇದು ಮಾಡ್ತಾ ಇದ್ದೀನಲ್ಲ ಆ ರೀತಿಲಿ ಕ್ಲೀನಾಗಿ ಅದೇನು ಗ್ಲಾಸ್ ಬಿಟ್ಕೊಬೇಕು. ಅದೇನು ಕೇಕ್ ಪುಡಿಂಗ್ ಇದೆಯಲ್ಲ ಅದು ಗ್ಲಾಸ್ನ ಬಿಟ್ಕೊಂಡ್ರೆ ನಾವು ಪ್ಲೇಟಲ್ಲಾಗಿರ್ಬೋದು, ಬೌಲಲ್ಲಾಗಿರ್ಬೋದು ಅವಾಗ ಸರ್ವ್ ಮಾಡಿದಾಗ ಅದು ಕಂಪ್ಲೀಟಾಗಿ ನಮಗೆ ಬರುತ್ತೆ. ಈಗ ನೋಡ್ಬೋದು, ನಾನು ಈ ಪ್ಲೇಟ್ನ ತೊಗೊಂಡು ಈ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ. ನಾವೇನಾದರೂ ಜೋರಾಗಿ ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ರೆ ಆ ಶೇಪ್ ಕಂಪ್ಲೀಟಾಗಿ ಅದು ಬರಲ್ಲ. ಅದು ಸ್ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವನ್ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೀವೇನಾದರೂ ಚಾಕ್ಲೇಟ್ ಜಾಸ್ತಿ ಇಷ್ಟಪಡ್ತೀನಿ ಅಂತಂದರೆ ಎಕ್ಸ್ಟ್ರಾ ಚಾಕ್ಲೇಟ್ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನು ಇದಕ್ಕೇನಪ್ಪ ಮಾಡ್ತೀನಿ ಅಂತಂದರೆ, ನಾವು ಆಲ್ರೆಡಿ ಕಸ್ಟರ್ಡ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲನ್ನ, ಆ ಕಸ್ಟರ್ಡ್ ಹಾಲನ್ನ ನಾನೀಗ ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಇದು ಹಾಗಲ್ಲ, ನಾವು ಬರೀ ಹಾಗೆ ತಿಂತೀವಿ ಅನ್ನೋದಾದರೂ ಹಾಗೆ ಸಹ ತಿನ್ಬೋದು. ಬಟ್ ಇದೇನಂತಂದರೆ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆಲ್ರೆಡಿ ಗಟ್ಟಿನೂ ಆಗಿದೆ. ಇನ್ನೂ ಗಟ್ಟಿ ಬೇಕು ಅನ್ನೋದಾದರೆ ಒಂದು 2 ಅವರ್ ಆದರೂ ನೀವು ರೆಫ್ರಿಜರೇಟರಲ್ಲಿ ಇಟ್ಟರೆ ಕಂಪ್ಲೀಟಾಗಿ ಅದು ಗಟ್ಟಿ ಆಗುತ್ತೆ. ಆವಾಗ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ವಾವ್, ಸೂಪರಾಗಿದೆ. ಆ ಕಸ್ಟರ್ಡ್ ಮಿಲ್ಕ್ ಇದೆಯಲ್ಲ ಅದ್ರ ಜೊತೆ ಅಂತೂ ಸೂಪರಾಗಿದೆ, ಆಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಕ್ರಿಸ್ಮಸ್ಗೆ ಸರ್ಪ್ರೈಸ್ ಆಗಿ ಮಕ್ಕಳಿಗೆ ನಾವು ಈವ್ನಿಂಗ್ ಬರೋ ಟೈಮಲ್ಲಿ ಕಂಪ್ಲೀಟಾಗಿ ಅವ್ರಿಗೆ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಈವನ್ ನೀವು ಇವತ್ತು ಇದನ್ನು ಮನೇಲಿ ಮಾಡಿ ನೋಡಿ, ಮನೇಲಿ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆಯೇ ನಾನು ಇದನ್ನು ಕಸ್ಟರ್ಡ್ ಪೌಡ್ರ್ ಜೊತೆ ಒಂದು ಸರ್ವ್ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಇದನ್ನು ವೆನಿಲಾ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ವೆನಿಲಾ ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡೋದ್ರಿಂದನೂ ಕೂಡ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈವನ್ ನಾವು ಯಾವುದೇ ಕೇಕ್ ತಿಂದ್ರೂ ಆ ಕೇಕ್ ಜೊತೆ ನಾವು ಸ್ವಲ್ಪ ಐಸ್ ಕ್ರೀಮ್ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅದು ಹೇಗಿರುತ್ತೆ ಅಂತ ಈಗ ನೋಡೋಣ. ಈಗ ಇದು ಕಸ್ಟರ್ಡ್ ಜೊತೆ ಆಗಿರೋ ಒಂದು ಕೇಕು ಇಲ್ಲಿ ಕೇಕ್ ಪುಡಿಂಗ್ ರೆಡಿಯಾಗಿದೆ. ಇದನ್ನು ನಾವು ಟೇಸ್ಟ್ ಮಾಡಾಗಿದೆಯಲ್ವಾ. ಈಗ ವೆನಿಲಾ ಐಸ್ ಕ್ರೀಮ್ ಜೊತೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈಗ ಫ್ರೆಂಡ್ಸ್, ನಾನೀಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ ಜೊತೆ ಇನ್ನೊಂದು ಕೇಕ್ ಪುಡಿಂಗ್ ಇತ್ತಲ್ಲ ಅದನ್ನು ಈ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೂಲಾಗಿರೋದ್ರಿಂದ ಗ್ಲಾಸ್ ಇಟ್ಕೊಳೋದಕ್ಕೂ ವಾವ್, ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಈಗ ಇದ್ರ ಜೊತೆ ನಾನು ವೆನಿಲಾ ಐಸ್ ಕ್ರೀಮ್ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಐಸ್ ಕ್ರೀಮ್ ಯಾವುದಿರುತ್ತೋ, ಯಾವ ಫ್ಲೇವರ್ ಇಷ್ಟ ಇರುತ್ತೋ ಆ ಫ್ಲೇವರ್ ಸಹ ನೀವು ಮಾಡ್ಕೊಬೋದು, ಸರ್ವ್ ಮಾಡ್ಕೊಬೋದು. ಬಟ್ ಇಲ್ಲಿ ನಾನು ವೆನಿಲಾ ಬೆಸ್ಟ್ ಅಂದ್ಕೊಂಡು ವೆನಿಲಾ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವನ್ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಇದು ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಮಕ್ಕಳಿಗೆ ಸರ್ಪ್ರೈಸಾಗಿ ಈವ್ನಿಂಗಿಗೆ ನಾನು ರೆಡಿ ಮಾಡಿರೋ ಅಂಥ ಕೇಕ್ ಪುಡಿಂಗ್. ಎರಡು ರೀತಿಯಲ್ಲಿ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗೋದೋ ಅದನ್ನು ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಫ್ರೆಂಡ್ಸ್.
ಥ್ಯಾಂಕ್ ಯು ಫ್ರೆಂಡ್ಸ್.